ನೀವು ಈ ಬಿಸ್ಕೆಟ್ ತಿಂದಿಲ್ಲ ಅಂದ್ರೆ ನೀವು ಇಂಡಿಯನ್ಸೇ ಅಲ್ಲ. ಇದು ವರ್ಲ್ಡ್ ನ ಲಾರ್ಜೆಸ್ಟ್ ಸೆಲ್ಲಿಂಗ್ ಬಿಸ್ಕೆಟ್. ಇದು ಯಾವ ಬಿಸ್ಕೆಟ್ ಗೊತ್ತಾ? ಗೆಸ್ ಮಾಡಿ. 1929 ಅಲ್ಲಿ ಸ್ವದೇಶಿ ಮೂವ್ಮೆಂಟ್ ಇಂದ ಇನ್ಸ್ಪೈರ್ ಆಗಿ ಮೋಹನ್ ಲಾಲ್ ದಯಾಲ್ ಚೌಹಾಣ್ ಅವರು ಮುಂಬೈನ ವಿಲೆ ಪಾರ್ಲೆಲಿ ಒಂದು ಸ್ವೀಟ್ ಕ್ಯಾಂಡಿ ಫ್ಯಾಕ್ಟರಿನ ಶುರು ಮಾಡ್ತಾರೆ. ಆ ಕ್ಯಾಂಡಿಗೆ ಪಾರ್ಲೆ ಅಂತ ಹೆಸರಿಡ್ತಾರೆ. ಆಮೇಲೆ 1939 ಅಲ್ಲಿ ಇಂಡಿಯಾದಲ್ಲಿ ಒಂದು ಗ್ಯಾಪ್ ನೋಡ್ತಾರೆ. ಆಗ ಇಂಡಿಯನ್ ಬಿಸ್ಕೆಟ್ ಬ್ರಾಂಡ್ಸ್ ಯಾವ್ದು ಇರಲಿಲ್ಲ, ಆಲ್ಮೋಸ್ಟ್ ಎಲ್ಲ ಇಂಪೋರ್ಟ್ ಆಗ್ತಾ ಇತ್ತು ಮತ್ತೆ ತುಂಬಾ ಕಾಸ್ಟ್ಲಿ. ಆಗ ಇವರು ಪಾರ್ಲೆ ಬ್ರ್ಯಾಂಡ್ ನೇಮ್ ಇಂದಾನೆ ಪಾರ್ಲೆ ಗ್ಲೂಕೋ ಅಂತ ಒಂದು ಗ್ಲೂಕೋಸ್ ಬಿಸ್ಕೆಟ್ ನ ಲಾಂಚ್ ಮಾಡ್ತಾರೆ. ಇದು ಟೇಸ್ಟಿ ಮತ್ತೆ ಅಫೋರ್ಡೆಬಲ್ ಇರುತ್ತೆ. ಮಿಡಲ್ ಕ್ಲಾಸ್ ಜನ ಈಸಿಯಾಗಿ ಅಫೋರ್ಡ್ ಮಾಡಬಹುದು. ಆಮೇಲೆ ನೋಡ್ತಾ ನೋಡ್ತಾ ಈ ಪಾರ್ಲೆ ಗ್ಲೂಕೋ ಬಿಸ್ಕೆಟ್ 90% ಬಿಸ್ಕೆಟ್ ಮಾರ್ಕೆಟ್ ಶೇರ್ ನ ಅಕ್ವೈರ್ ಮಾಡುತ್ತೆ. ಆಮೇಲೆ ಬಂದಂತ ಬಿಸ್ಕೆಟ್ ಬ್ರಾಂಡ್ಸ್ ಗಳು ಗ್ಲೂಕೋ ಅಂತಾನೆ ಅವ್ರ ಬಿಸ್ಕೆಟ್ ಗಳಿಗೆ ಹೆಸರಿಡಕ್ ಶುರು ಮಾಡ್ತಾರೆ. ಅವಾಗ ಇವರು ಹೆಸರು ಚೇಂಜ್ ಮಾಡಿ ಪಾರ್ಲೆ ಗ್ಲೂಕೋ ಇಂದ ಪಾರ್ಲೆ ಜಿ ಅಂತ ಇಡ್ತಾರೆ. ಜಿ ಅಂದ್ರೆ ಜೀನಿಯಸ್ ಅಂತ ಆಡ್ ರನ್ ಮಾಡ್ತಾರೆ. ಪಾರ್ಲೆ ಜಿ ಬರೀ ಒಂದು ಬಿಸ್ಕೆಟ್ ಅಲ್ಲ, ಅದೊಂದು ಎಮೋಷನ್, ಅಫೋರ್ಡೆಬಲ್ ಸ್ನಾಕ್. ಇವತ್ತು ಕೂಡ ಪಾರ್ಲೆ ಜಿ ಇಡೀ ವರ್ಲ್ಡ್ ನ ಲಾರ್ಜೆಸ್ಟ್ ಸೆಲ್ಲಿಂಗ್ ನಂಬರ್ 1 ಬಿಸ್ಕೆಟ್ ಬ್ರ್ಯಾಂಡ್. ಇವರು ತಿಂಗಳಿಗೆ 40 ಕೋಟಿ ಬಿಸ್ಕೆಟ್ ಪ್ಯಾಕ್ ಗಳನ್ನ ಸೇಲ್ ಮಾಡ್ತಾರೆ. ಇವತ್ತು ಪಾರ್ಲೆ ಗ್ರೂಪ್ ಅಂಡರ್ ಅಲ್ಲಿ 46 ಡಿಫ್ರೆಂಟ್ ಬ್ರ್ಯಾಂಡ್ ಗಳು ಬರುತ್ತೆ. ಮತ್ತೆ ಎಲ್ಲಾ ಸೇರಿ 15,568 ಕೋಟಿ ಆನ್ಯುವಲ್ ರೆವೆನ್ಯೂ ಜನರೇಟ್ ಮಾಡ್ತಾರೆ. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಫಾಲೋ ಮಾಡಿ.